ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂತಹ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿರ್ತಿರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫಿಮೇಲ್ದವರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದು ಆಲ್ ಓವರ್ ಇಂಡಿಯಾ ಆಗಿರ್ತೈತಿ. ಹಂಗೆ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಪೋಸ್ಟ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗೈತಿ. ಪೋಸ್ಟ್ ಮುಖಾಂತರ ಹೆಂಗಪ್ಪ ಅಂತಂದ್ರೆ, ಮೊದಲು ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಪ್ರಿಂಟ್ಗಳು ಸಿಗ್ತಾವೆ, ಫಾರ್ಮ್ಗಳ. ಆ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ನಿಮ್ಗೆ ಅದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಕಾಪೀಸ್ಗಳನ್ನ ಹಚ್ಚಬೇಕಾಕೈತಿ. ಹಚ್ಚಿ ನೀವು ಪೋಸ್ಟ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಕೈತಿ. ಅದನ್ನು ನೀವು ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸೋದನ್ನು ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಿರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಈ ಪೋಸ್ಟಲ್ ಅಡ್ರೆಸ್ ಆಗಿರ್ತಾವೆ. ಇದು ಪೋಸ್ಟ್ ಅಡ್ರೆಸ್ ಆಗಿರ್ತೈತಿ. ಈ ಸ್ನೇಹಿತರೆ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ ಟೋಟಲಾಗಿ 10 ಪೋಸ್ಟ್ಗಳು ಖಾಲಿ ಇರ್ತಾವೆ. ಕ್ಯಾಟಗರೈಸ್ ನೋಡ್ತಾ ಹೋಗೋದಾದರೆ URಲ್ಲಿ 5 ಪೋಸ್ಟ್ಗಳು, OBCಯಲ್ಲಿ 2 ಪೋಸ್ಟ್ಗಳು, SCಯಲ್ಲಿ 1 ಪೋಸ್ಟ್, STಯಲ್ಲಿ 1 ಪೋಸ್ಟು, EWSನಲ್ಲಿ 1 ಪೋಸ್ಟು ಮತ್ತು PWSMನಲ್ಲಿ ಒಂದೊಂದು ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಹಿಂದಿ ಟೈಪಿಸ್ಟ್ ನೋಡ್ಬೋದಿಲ್ಲಿ, ಇದರಲ್ಲಿ ಟೋಟಲಾಗಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಅದು UR ಒಳಗೆ ಇರ್ತೈತಿ ಸ್ನೇಹಿತರೆ. ಮತ್ತು ಈ PDF ಏನಾದರೂ ಬೇಕಾಗಿತ್ತಂದ್ರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ ನೋಡಿರಿ. ಅಲ್ಲಿ ಹೋಗಿ ನೀವು ಕ್ಯಾಟಗರೈಸ್ ಚೆಕ್ ಮಾಡ್ಕೋಬೋದು. ನಿಮ್ಮದು ಕ್ಯಾಟಗರೈಸ್ ಪೋಸ್ಟ್ಗಳು ಮತ್ತು ಎಷ್ಟೆಷ್ಟು ಪೋಸ್ಟ್ಗಳು ಕರೆದಿರ್ತಾರಂತ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು, ಕುಕ್ನಲ್ಲಿ 12 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಸ್ಟೋರ್ ಕೀಪರ್ನಲ್ಲಿ 16 ಪೋಸ್ಟ್ಗಳು. ಅದೇ ರೀತಿಯಾಗಿ ಕಾರ್ಪೆಂಟರ್ನಲ್ಲಿ 3 ಪೋಸ್ಟ್ಗಳು ಮತ್ತು MTSನಲ್ಲಿ 53 ಪೋಸ್ಟ. ಇವು ಕ್ಯಾಟಗರೈಸ್ ನೋಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಮೆಸ್ ನೋಡೋಲ್ಲಿದೆ, ಇದರಲ್ಲಿ ಕೂಡ 7 ಪೋಸ್ಟ್ಗಳು. ಮತ್ತು ಅದೇ ರೀತಿಯಾಗಿ ಹೌಸ್ ಕೀಪಿಂಗ್ ಸ್ಟಾಫ್ನಲ್ಲಿ 31 ಪೋಸ್ಟ್ಗಳು ಮತ್ತು ಸಿವಿಲ್ ಮೆಕ್ಯಾನಿಕಲ್ನಲ್ಲಿ 8 ಪೋಸ್ಟು. ಈ ರೀತಿಯಾಗಿ ಟೋಟಲಾಗಿ 148 ಪೋಸ್ಟ್ ಇದೆಲ್ಲಿಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಅರ್ಜುನ್ ಸಿಂಗ್, ವೆಸ್ಟ್ ಬಂಗಾಳ. ಇದು ಪೋಸ್ಟಲ್ ಅಡ್ರೆಸ್ ಆಗಿರ್ತೈತಿ. ಈ ಅಡ್ರೆಸ್ಗೆ ಯಾರು ಸಲ್ಲಿಸ್ತಾರಲ್ಲ ಇಲ್ಲಿ ನೋಡ್ಬೋದು, ಟೋಟಲಾಗಿ 148 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಈ ಅಡ್ರೆಸ್ ಸಲ್ಲಿಸೋರು ಇಷ್ಟು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಕ್ವಾಲಿಫಿಕೇಷನ್ ಏನಂತ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು, ಎರಡನೇದು ನೋಡ್ಬೋದು ಹೋಗೋದಾದರೆ ಎರಡನೇ ಪೋಸ್ಟಲ್ ಅಡ್ರೆಸ್ ನೋಡ್ಬೋದು ಸ್ನೇಹಿತರೆ, ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ತೇಜ್ಪುರ್, ಅಸ್ಸಾಂ. ಇದು ಎರಡನೇ ಪೋಸ್ಟಲ್ ಅಡ್ರೆಸ್ ಆಗಿರ್ತೈತಿ. ಇಲ್ಲಿ ನೋಡ್ಬೋದು, ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ ಟೋಟಲಾಗಿ 1 ಪೋಸ್ಟ್ ಅಷ್ಟೇ ಇದ್ದಿರ್ತೈತಿ ಇದ್ರೊಳಗೆ. ಮತ್ತು ಮೂರನೇದು ನೋಡ್ಬೋದು ಇಲ್ಲಿ ವೆಸ್ಟರ್ನ್ ಕಮಾಂಡ್ ನೋಡ್ಬೋದು, ಇಲ್ಲಿ ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಅಂಬಾಲಾ. ಇಲ್ಲಿ ನೋಡ್ಬೋದು, ಹಿಂದಿ ಟೈಪಿಸ್ಟ್ನಲ್ಲಿ 1 ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಅದೇ ರೀತಿಯಾಗಿ ಏರ್ಫೋರ್ಸ್ ಕಮಾಂಡಿಂಗ್ ಇಲ್ಲಿ ನೋಡ್ಬೋದು, ಇದು ನ್ಯೂ ದೆಹಲಿ, ಇದರಲ್ಲಿ ಕೂಡ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಇದು ಕ್ಯಾಟಗರೈಸ್ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಮಿನಿಮಮ್ ನಿಮಗೆ 18 ವರ್ಷ ವಯಸ್ಸಾಗಿರಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಇದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ಬೋದು, OBC ಅವರಿಗೆ 3 ವರ್ಷ ವಯಸ್ಸನ್ನು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು SC/ST ಅವರಿಗೆ 5 ವರ್ಷ ವಯಸ್ಸನ್ನು ಸಡಿಲಿಕೆ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡದವರಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, SC/ST ಅವ್ರಿಗೆ 3 ವರ್ಷ ಮತ್ತು SC/ST OBC ಒಟ್ಟರು ಕೂಡ 3 ವರ್ಷ ಇಲ್ಲಿ ವಯಸ್ಸಿನ ಸಡಿಲಿಕೆ ಇದ್ದಿರ್ತೈತಿ. ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡದವ್ರಿಗೆ ಆಯ್ತು. ಮತ್ತು ಒಂದೊಂದಾಗಿ ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಲೋವರ್ ಡಿವಿಷನ್ ಕ್ಲರ್ಕ್ ಈ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು 12ನೇ ತರಗತಿ ಪಾಸಾಗಿರಬೇಕು. ಅದರ ಜೊತೆಗೆ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಬರ್ತಿರಬೇಕು. ಇಲ್ಲಿ ನೋಡ್ಬೋದು, 35 ವರ್ಡ್ ಪರ್ ಮಿನಿಟ್ ಒಳಗೆ ಟೈಪಿಂಗ್ ಮಾಡಬೇಕು. ಇಂಗ್ಲೀಷ್ ಒಳಗಿದೆ. ನಿಮಗೆ ಇಂಗ್ಲೀಷ್ ಬರಲಿಕ್ಕಂದ್ರೆ 30 ವರ್ಡ್ ನೀವು ಹಿಂದಿ ಒಳಗೆ ಟೈಪ್ ಮಾಡಿದ್ರೂ ಬರ್ತೈತಿ. ಮತ್ತು 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ, ಇದಕ್ಕೂ ಕೂಡ 12ನೇ ತರಗತಿ ಪಾಸಾಗಿರಬೇಕು. ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ವರ್ಕ್ ಇರ್ತೈತಿ. ಇಲ್ಲಿ ನೋಡ್ಬೋದು, 3ನೇ ಪೋಸ್ಟ್ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಒಂದೇದು ನೀವು 12ನೇ ತರಗತಿ ಪಾಸಾಗಿರಬೇಕು. 1 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಸಿವಿಲ್ ಮೆಕ್ಯಾನಿಕಲ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಇಲ್ಲಿ ನೋಡ್ಬೋದು, ನೀವು 10ನೇ ತರಗತಿ ಪಾಸಾಗಿರಬೇಕು. ಅದ್ರ ಜೊತೆಗೆ ಹೆವಿ ಮೋಟರ್ ಲೈಸೆನ್ಸ್ ಇರಬೇಕು. ಅದ್ರ ಜೊತೆಗೆ ನಿಮಗೆ 2 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಹಾಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಕುಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ 10ನೇ ತರಗತಿ ಪಾಸಾಗಿರಬೇಕು. ನಿಮಗೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಪೇಂಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ, ಇದಕ್ಕೂ ಕೂಡ 10ನೇ ತರಗತಿ ಪಾಸಾಗಿರಬೇಕು. ಅದ್ರ ಜೊತೆಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು
ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗತ್ತೆ ನೀವು. ಅಂಥ ಸರ್ಟಿಫಿಕೇಟ್ ಇತ್ತಂದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ಕಾರ್ಪೆಂಟರ್ ಹುದ್ದೆಗಳಿಗೆ ನೀವು 10th ಪಾಸ್ ಆಗಿರಬೇಕು, ಇದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ಜಸ್ಟ್ 10th, ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಆಯ್ತು ಏನು ಸರ್ಟಿಫಿಕೇಟ್ ಆಯ್ತು ಏನೂ ಕೇಳಿರುವುದಿಲ್ಲ. ಜಸ್ಟ್ ನೀವು 10ನೇ ತರಗತಿ ಬೋರ್ಡ್ದಿಂದ 10th ಪಾಸ್ ಆಗಿದ್ದರೆ ಸಾಕು. ಇದಕ್ಕೆ ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇಲ್ಲಿ ನೋಡ್ಬೋದು ಮೆಸ್ ಸ್ಟಾಫ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಇಲ್ಲಿ ನೋಡ್ಬೋದು ಒಂದೇ ನೀವು 10ನೇ ತರಗತಿ ಪಾಸಾಗಿರಬೇಕು ಮತ್ತು 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು MTS ಹುದ್ದೆಗಳಿಗೆ ಸೇಮ್ ಅದೇ ರೀತಿಯಾಗಿ 10ನೇ ತರಗತಿ ಪಾಸಾಗಿರಬೇಕು, 1 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಲ್ಲಿ ನೋಡ್ಬೋದು ಎತ್ರಪ್ಪ ಅಂತಂದ್ರೆ ವಾಚ್ಮ್ಯಾನ್, ಲಾಸ್ಕರ್ ಅಥವಾ ಗೆಸ್ಟರ್ನೆಟ್, ಆಪರೇಟರ್, ಗಾರ್ಡಿನರ್ ಇದರಲ್ಲಿ ಯಾವುದಾದ್ರಲ್ಲಿ 1 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಇದಕ್ಕೆ MTS ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ ಕೂಡಪ್ಪ ಇಲ್ಲಿ ನೋಡ್ಬೋದು ಜಸ್ಟ್ ನೀವು 10th ಪಾಸ್ ಆಗಿದ್ದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಫಾರ್ಮ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೋಡ್ ಆಫ್ ಸೆಲೆಕ್ಷನ್ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ಮೊದಲು ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ ಯಾರು ಪಾಸ್ ಆಗ್ತಿರಲ್ಲ ಇಲ್ಲಿ ನೋಡ್ಬೋದು ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಎರಡನೇ ನಿಮಗೆ ಸ್ಕಿಲ್ ಅಥವಾ ಪ್ರಾಕ್ಟಿಕಲ್ ಅಥವಾ ಫಿಸಿಕಲ್ ಟೆಸ್ಟ್ ಈ ರೀತಿಯಾಗಿ 2ನೇ ಟೆಸ್ಟ್ ಇರ್ತೈತಿ. ಇದು ಕ್ವಾಲಿಫೈ ಆಗೋಕೆ ಅಷ್ಟೇ ಇದ್ದಿರ್ತೈತಿ. ಇದಕ್ಕೆ ನೀವು ಮೇನ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕಪ್ಪ ಅಂತಂತಾರೆ ರಿಟರ್ನ್ ಎಕ್ಸಾಮ್ಗೆ ನೀವು ಮೊದಲೇ ಪ್ರಿಫರೆನ್ಸ್ ಕೊಡಬೇಕಾಕೈತಿ. ಅದು ಮತ್ತು ನಿಮಗೆ ಎಕ್ಸಾಮ ಇಂಗ್ಲೀಷ್ ಮತ್ತು ಹಿಂದಿ ಇವೆರಡು ಲ್ಯಾಂಗ್ವೇಜ್ ಒಳಗೆ ಇರ್ತೈತಿ. ಕನ್ನಡ ಒಳಗೆ ಎಕ್ಸಾಮಿನೇಷನ್ ಇರೋಂಗಿಲ್ಲ ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ಫಾರ್ಮ್ಗಳು, ಈ ಫಾರ್ಮ್ಗಳು ನೋಡ್ಬೋದು. ಇಲ್ಲಿ ಇದು ಒಂದು ಫಾರ್ಮ, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇದು 2 ಫಾರ್ಮ. ಈ 2 ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ನೀವು ಪೋಸ್ಟಲ್ ಅಡ್ರೆಸ್ ನೀವು ಯಾವ ಅಡ್ರೆಸ್ಗೆ ಹಾಕ್ಬೇಕಂತಿದ್ದಾರಲ್ಲ ಅಲ್ಲೇ ತಿಳಿಸ್ಕೊಡ್ತಂತೆ. ಪೋಸ್ಟಲ್ ಅಡ್ರೆಸ್ ಅಂತ ಐತೆ ನೋಡಿರಿ ಮೇಲಲ್ಲಿ, ಆ ಅಡ್ರೆಸ್ನ ಈ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಾಕತಿ. ಮತ್ತು ಸ್ನೇಹಿತರೆ ಈ ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ನಿಮ್ಗೆ ಯಾರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಇಂಟ್ರೆಸ್ಟ್ ಐತಿ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ತೆಳಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೊಟ್ಟಿರ್ತನೋ ಅಲ್ಲಿ ಹೋಗಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಯಾವ ರೀತಿಯಾಗಿ ಫಾರ್ಮ್ಗಳನ್ನ ತುಂಬೋದು ಎಲ್ಲವೂ ಕೂಡ ಅಲ್ಲಿ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನಾರು ಗೊತ್ತಾಗ್ಲಿಕ್ಕಂತಂದ್ರೆ ಇಲ್ಲಿ ನೋಡ್ಬೋದು ಫೋಟೋಗ್ರಾಫು ಮತ್ತು ಇದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಎಲ್ಲ ಕಾಪೀಸ್ಗಳನ್ನ ಹಚ್ಚಿ ನೀವು ಅರ್ಜಿ ಸಲ್ಲಿಸಬೇಕಾಕೈತಿ.